ಇವ್ರು ಇರೋವರೆಗೂ ಮನೆ ತುಂಬಿ ತುಳುಕ್ತಾ ಇತ್ತು. ಇವ್ರು ಹೋಗಿದ್ದೆ ಹೋಯ್ತು, ಮನೆ ಎಲ್ಲ ಖಾಲಿ ಆಗೋಯ್ತು. ದೊಡ್ಡ ಯಜಮಾನ್ರು ಈ ಮನೆ ಯಾವಾಗಲೂ ತುಂಬಿರಬೇಕು ಅಂತ ಆಸೆ ಪಡ್ತಾ ಇದ್ರು. ಕೊನೆಗೂ ಅವರ ಆಸೆ ಈಡೇರಲಿಲ್ಲ. ನೀವು ಕೂಡ ಈ ಮನೆ ಬಿಟ್ಟು ಹೊರಟೆ ಹೋದ್ರಿ. ಏನು ಮಾಡೋದು ಸಿದ್ದಯ್ಯ, ನಮಗೂ ಇಲ್ಲೇ ಇರಬೇಕು ಅಂತ ಆಸೆ ಇತ್ತು. ಆದರೆ ಸಿಚುವೇಶನ್ ಆಗಿರಲಿಲ್ಲ. ನಾವೆಲ್ಲ ಇಲ್ಲಿಂದ ಯಾಕೆ ಹೋದ್ವಿ ಅಂತ ನಿಮಗೂ ಗೊತ್ತಲ್ವಾ? ಗೊತ್ತಿದೆ, ನಾನು ಯಾವುದನ್ನು ಮರ್ತಿಲ್ಲ ದಣಿ. ಆದರೆ ಯಜಮಾನ್ರ ನೆನಪು ಇವತ್ತಿಗೂ ಕಾಡುತ್ತೆ. ಅಂತ ಚಿನ್ನದಂಥ ವ್ಯಕ್ತಿತ್ವ ಇವ್ರದ್ದು. ಸರಿ, ನಾನು ಹೋಗಿ ಇವಾಗ ಅಡುಗೆಗೆ ಸಿದ್ಧತೆ ಮಾಡ್ಕೊಳ್ತೀನಿ. ಸರಿ ಸಿದ್ದಯ್ಯ. ಅಭಿ, ನೀನು ಒಂಬಪ್ಪರಕ್ಕೆ ಬರಬೇಕು ಅಂತ ಹಠ ಮಾಡಿದೆ. ನಾನು ನಿನ್ನ ಕರ್ಕೊಂಬಂದೆ. ಈಗ ಇದನ್ನೆಲ್ಲ ನೋಡಿ ನನಗೇನು ಅನಿಸ್ತದೆ? ನಿಜ ಹೇಳ ಅಭಿ, ಈ ಮನೇಲಿ ನಿಮ್ಮ ಅಪ್ಪ ಅಮ್ಮ ಅಂದರೆ ನಮ್ಮ ಅತ್ತೆ ಮಾವ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ತಾತನ ಮನೆ ಅಂದರೆ ಒಂದು ಇಮ್ಯಾಜಿನೇಷನ್ ಬರುತ್ತೆ ಅಲ್ವಾ? ಈ ಮನೆ ಹಾಗೇ ಇದೆ. ಇಲ್ಲಿರೋ ಒಂದೊಂದು ವಸ್ತು ಒಂದೊಂದು ಕತೆ ಹೇಳುತ್ತೆ. ಅದು ಕರೆಕ್ಟು. ಕತೆ ಕೇಳೋರಿದ್ರೆ ಯಾವ ವಸ್ತು ಬೇಕಾದರೂ ಕತೆ ಹೇಳುತ್ತೆ ಅಲ್ವಾ? ನೀನಿದ್ರೆ ಜೀವ ಇಲ್ದಿರೋ ವಸ್ತಿಗೂ ಜೀವ ಬಂದ್ಬಿಡುತ್ತೆ. ಆಮೇಲೆ ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕು ಶ್ರಾವಣಿ, ಇಲ್ಲಿರೋ ಯಾವ ವಸ್ತುನೂ ನೀನು ಮುಟ್ಟಕ್ಕೆ ಹೋಗ್ಬೇಡ. ಯಾಕೆ? ನೀನು ಅದನ್ನ ಮುಟ್ಟೋದ್ರಿಂದ ಅದಕ್ಕೆ ಜೀವ ಬಂದರೂ ಬಂದ್ಬಿಡ್ಬೋದು. ಅಭಿ, ಅಲ್ಲೊಂದು ರೂಮ್ ಇದೆಯಲ್ಲ, ಅದ್ರ ಬಗ್ಗೆ ನಿನ್ನ ಹತ್ರ ಕೇಳಬೇಕು ಅಂತ ಅನ್ಕೊಂಡೆ. ಯಾವ ರೂಮು? ಅದೇ ಅಭಿ, ಎಂಟ್ರೆನ್ಸ್ ಇಂದ ಸ್ಟ್ರೇಟ್ ಬಂದು ರೈಟ್ ಸೈಡಲ್ಲಿ ಇದೆಯಲ್ಲ ಆ ರೂಮು. ಅದೇ ಅಭಿ, ಅದಕ್ಕೊಂದು ದೊಡ್ಡ ಬೀಗ ಹಾಕಿದಾರಲ್ಲ ಆ ರೂಮ್ ಬಗ್ಗೆ. ಓ ಅದಾ? ಅದು ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ಒಂದು ನಿಮಿಷ, ಇಲ್ಲಿ ನೆಟ್ವರ್ಕ್ ಇಲ್ಲ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಹಲೋ, ಚಕ್ರಿ ಅಂಕಲ್ ಹೇಳಿದ್ದು